ಹಾಯ್ ಸ್ಟೂಡೆಂಟ್ಸ್, KSRTC ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಡ್ರೈವರ್ ಪೋಸ್ಟ್ಗೆ ಅದು 7th ಮೇಲಿದೆ, 7th to 10th. ಹೌದಾ, ಯಾರಾದರೂ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ವಿತ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಪ್ರತಿಯೊಂದು ನೀಟಾಗಿ ಡಿಸ್ಕಷನ್ ಮಾಡಿದ್ರೆ ಯಾರು ನಿಮ್ಮ ಫ್ರೆಂಡ್ ಏನಾದ್ರು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅಥವಾ ಡ್ರೈವರ್ ಪೋಸ್ಟ್ಗೆ ಏನಾದ್ರು ಸರ್ಚ್ ಮಾಡ್ತಿದ್ರೆ ಕಾಂಟ್ರಾಕ್ಟ್ ಬೇಸು, ನೀವು ಕಾಂಟ್ರಾಕ್ಟ್ ಬೇಸ್ ಆದರೂ ಕೂಡ ಸರ್ವಿಸ್ ಆದಮೇಲೆ ಪರ್ಮನೆಂಟ್ ಮಾಡ್ಕೋ ಚಾನ್ಸಸ್ ಇರುತ್ತೆ. ಅದರಿಂದ ಯಾರಿಗೆ ನಿಮ್ಮ ಫ್ರೆಂಡ್ ಯಾರು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ. ಸೊ ನೋಡೋಣ ಏನಿದೆ ಅಂತೇಳಿ. ಸೊ KSRTC hiring for the driver for contract basis suitable for experienced heavy vehicle type license. ಹೌದಾ, ಸೊ ಅಕಸ್ಮಾತ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ದೊಡ್ಡ ಗಾಡಿ ಇರ್ತದೆ, ಸೊ ಹೊಡಿಲಿಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೆ ಆದಷ್ಟು ಬೇಗ ಸೆಲೆಕ್ಷನ್ ಆಗುತ್ತೆ. ಆ್ಯಂಡ್ ಪೊಸಿಷನ್ಸ್ ಅವೈಲೇಬಲ್ ಅಕ್ರಾಸ್ ಕರ್ನಾಟಕ, ಆಲ್ ಕರ್ನಾಟಕ ಇದೆ. ಸೊ ಒಂದಷ್ಟು ಎಲ್ಲ ಅಂದರೆ ಫುಲ್ ಅಕ್ರಾಸ್ ಕರ್ನಾಟಕಲ್ಲಿ ಒಂದಷ್ಟು ಊರು ಪ್ಲೇಸಸ್ ಇರೋದು ಹೇಳ್ತೀನಿ ನಿಮ್ಗೆ ಯಾವ ಅಂತೇಳಿ. ಸೊ ಯಾವುದಪ್ಪ ಅಂದರೆ ಮೈಸೂರು ಡಿವಿಷನು, ಮಂಡ್ಯ ಡಿವಿಷನು, ತುಮಕೂರು, ಚಾಮರಾಜನಗರ, ಇಲ್ಲಿ ಪ್ಲೇಸಸ್ ಖಾಲಿ ಇದ್ದಾವೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಏನೇ ಇರಬೇಕಪ್ಪ ಅಂದರೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್. ಹೌದಾ, ಅದಲ್ಲ ನಿಮಗೆ ಹೆವಿ ಬ್ಯಾಜ್ ಅಂತ ಬರುತ್ತೆ ಅವರು KSRTCಯಲ್ಲಿ, ಆ ಬ್ಯಾಜ್ ಇರಬೇಕು. ಹೌದಾ, ಆ ಬ್ಯಾಜ್ ಇದ್ದು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಮಿನಿಮಮ್ ರಿಕ್ವೈರ್ಡ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಹೌದಾ, ಸೊ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೆಯದು. ಇಲ್ಲ ಅಂದರೂ ಲೈಸೆನ್ಸ್ ಇದ್ದರೆ ನೀವು ಹೊರಗಡೆ ವರ್ಕ್ ಮಾಡಿರ್ತೀರಲ್ವಾ, ಅದು ನಡೆಯುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ನೀವೇನು ಹೋಗಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೊಗೊಂಡ್ಬನ್ನಿರಲ್ಲ, ನೀವು ಅಲ್ಲಿ ಬೇರೆ ಕಡೆ ಎಲ್ಲ ಪ್ರೈವೇಟಲ್ಲಿ ವರ್ಕ್ ಮಾಡ್ತಿರಲ್ಲ, ಅಲ್ಲಿ ಹೇಳಿದ್ರೆ ಸಾಕು. ಆದರೆ ಅಲ್ಲಿ ಟೆಸ್ಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತೇಳಿ. ಸೊ ನೆಕ್ಸ್ಟು ಗುಡ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ನಿಮ್ಮ ಹೆಲ್ತ್ ಫಿಟ್ನೆಸ್ ಚೆನ್ನಾಗಿರಬೇಕು. ಕ್ಲೀನ್ ಡ್ರೈವಿಂಗ್ ರೆಕಾರ್ಡ್ ಇರಬೇಕು. ನಿಮ್ದು ಅಲ್ಲಿ ಮೊದಲು ವರ್ಕ್ ಮಾಡಿರ್ತಾರಲ್ಲ ಅಲ್ಲಿ ಕೊಡಿ ಅಂದರೆ ಕೊಡ್ತಾರೆ. ಯಾವ ಥರ ವರ್ಕ್ ಮಾಡಿದ್ರೆ ಅವ್ರದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಕೊಡಿ ಅಂದರೆ 100% ನಿಮಗೆ ಚೆನ್ನಾಗಿ ವರ್ಕ್ ಡ್ರೈವಿಂಗ್ ಮಾಡ್ತಾರಂತೆ ಕೊಡ್ತಾರೆ. ಯಾರೇನು ನಿಮಗೆ ನಿಮ್ಮ ಫ್ಯೂಚರ್ ಹಾಳು ಮಾಡ್ಬೇಕಂತ ಅಲ್ಲ. ಸೊ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾರಂತ ಕೊಡ್ತಾರೆ. ಸೊ ನೆಕ್ಸ್ಟು ಡಾಕ್ಯುಮೆಂಟ್ ರಿಕ್ವೈರ್ಡ್ ಏನೇನು ಬೇಕಪ್ಪ, ಡ್ರೈವಿಂಗ್ ಲೈಸೆನ್ಸ್ ಬೇಕು, ಹೆವಿ ವೆಹಿಕಲ್ದು, ಆಧಾರ್ ಕಾರ್ಡ್ ಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು, ಆಮೇಲೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಇಟ್ಕೊಳ್ಳಿ. ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡ್ ಇಲ್ಲ 7th ಮಾರ್ಕ್ಸ್ ಕಾರ್ಡ್. 7th ಇದ್ರೂ ಸಾಕು, SSLC ನೀಡಿಲ್ಲ. 7th SSLC ಆಗಿದ್ರು ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಿಮ್ಗೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. KSRTC ಇದೆ ಯಾವುದು ಮೇನ್ ಒಂದು ಏರಿಯಾ ಇರ್ತದೆ, ಅಲ್ಲಿ ನಿಮಗೆ ಡ್ರೈವಿಂಗ್ ಟೆಸ್ಟ್ ಇರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಆಮೇಲೆ ಕಾಂಟ್ರಾಕ್ಟ್ ಸೈನಿಂಗ್ ಅಪಾನ್ ಸೆಲೆಕ್ಷನ್. ಹೌದಾ, ಸೊ ಅವರು ಕಾಂಟ್ರಾಕ್ಟ್ ಬೇಸಿಸ್ ಒಂದು ಲೆಟರ್ ಇರುತ್ತಲ್ಲ ಅದ್ರ ಮೇಲೆ ಸೈನ್ ಮಾಡಿಸ್ಕೊಂಡು ನಿಮಗೆ ಜಾಯ್ನಿಂಗ್ ಕೊಡ್ತಾರೆ. ನೆಕ್ಸ್ಟು ಸ್ಯಾಲ್ರಿ ಮತ್ತು ಬೆನಿಫಿಟ್ಸ್ ಇರ್ತಾವಂದರೆ ಸ್ಯಾಲ್ರಿ ಕಾಂಟ್ರಾಕ್ಟ್ ಬೇಸಲ್ಲಿ KSRTCಯಲ್ಲಿ ಮಿನಿಮಮ್ ಒಂದು 20-25 ಇರುತ್ತೆ. ನೀವು ಈಸಿಯಾಗಿ ಹೋಗಿ ಜಾಯ್ನ್ ಆಗ್ಬೋದು. ಹೌದಾ, ಸೊ ನೆಕ್ಸ್ಟ್ ಅಲೌನ್ಸ್ ಕೂಡ ಇರುತ್ತೆ ರೂಟ್ಸ್ ಮೇಲೆ. ನೀವು ರೂಟ್ಸ್ ಯಾವ ಥರ ರೂಟ್ಸ್ ನೀವು ಡ್ರೈವಿಂಗ್ ಮಾಡ್ತಿರಲ್ಲ, ಒಂದಷ್ಟು ಡೈಲಿ ಇಂತಿಷ್ಟು ರೂಟ್ಸ್ ಅಂತ ರನ್ ಮಾಡ್ಬೇಕಂತ ಇರುತ್ತೆ, ಅದ್ರ ಮೇಲೆ ನಿಮಗೆ ಅಲೌನ್ಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟು ಅದರ್ ಬೆನಿಫಿಟ್ಸ್ ಆ್ಯಸ್ ಪರ್ KSRTC ಪಾಲಿಸೀಸ್. ಏನಾದ್ರು ಬೆನಿಫಿಟ್ಸ್ ಬೇರೆ ಬೆನಿಫಿಟ್ಸ್ ಇದ್ದರೂ ನಿಮ್ಗೆ ಕೊಡ್ತಾರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಹೌದಾ, ಸೊ ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಫಿಲ್ ಔಟ್ ದಿ ಕಾಂಟ್ರಾಕ್ಟ್ ಡ್ರೈವರ್ ಅಪ್ಲಿಕೇಶನ್ ಫಾರ್ಮ್. ನೀವು ಅಲ್ಲಿ ಹೋಗಿ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಹೇಳಿದ್ರೆ ಅವ್ರು ನೀವು ಕಾಲ್ ಮಾಡಿದ್ರೆ ಅವ್ರು ಯಾವ ಥರ ಪ್ರೊಸೆಸ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಅವ್ರಿಗೆ ಕೇಳ್ಕೊಂಡು ಅಲ್ಲೊಂದು ಫಾರ್ಮ್ ಇರುತ್ತೆ, ಅವ್ರ ಹತ್ರ ಹೋಗಿ ಫಾರ್ಮ್ ಫಿಲ್ಅಪ್ ಮಾಡಿ ಸಬ್ಮಿಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್. ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಆಗಲ್ಲ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ. ಆಧಾರ್ ಕಾರ್ಡು, 7th ಮಾರ್ಕ್ಸ್ ಕಾರ್ಡು, ಮೆಡಿಕಲ್ ಫಿಟ್ನೆಸ್ಸು, ಮಾರ್ಕ್ಸ್ ಕಾರ್ಡು, ಆಮೇಲೆ ಡ್ರೈವಿಂಗ್ ಲೈಸೆನ್ಸು, ಹೆವಿ ಬ್ಯಾಡ್ಜ್ ಲೈಕ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಫೋಟೋ, ಕ್ಯಾಸ್ಟ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್, ಇಷ್ಟನ್ನ ಸಬ್ಮಿಟ್ ಮಾಡಿದ್ರೆ ಸಾಕು. ಆಮೇಲೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಬಂದರೆ KSRTC ಆಫೀಸಿಯಲ್ ವೆಬ್ಸೈಟ್ ಮಾಡಿ ವಿಸಿಟ್ ಮಾಡೋದು ನಡೆಯುತ್ತೆ. ಇಲ್ಲ ನಿಯರ್ KSRTC ಡಿಪೋರ್ ಆಫೀಸ್, ಇಲ್ಲಪ್ಪ ಅಂದರೆ ಹೆಲ್ಪ್ಲೈನ್ ನಂಬರು ಮೈಸೂರು ಡಿವಿಷನ್ದು ಇಲ್ಲಿದೆ. ಸೊ ಇಲ್ಲಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಯಾರಿಗೆ ಜಾಬ್ ನೀಡಿದೆಲ್ಲ ಡ್ರೈವಿಂಗ್ ಲೈಸೆನ್ಸು ಇದ್ದವರು, ಯಾರು ಡ್ರೈವರ್ ಪೋಸ್ಟ್ಗೆ ಸರ್ಚ್ ಮಾಡ್ತಿರ್ತಾರೋ ಅವ್ರಿಗೆ ಶೇರ್ ಮಾಡಿ. 100% ಹೆಲ್ಪ್ ಆಗುತ್ತೆ. ಯಾರು ನಿಮ್ಮ ಮನೇಲಿ ಸರ್ಚ್ ಮಾಡ್ತಿರ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಸ್ಟೂಡೆಂಟ್ ಆದರೂ ಕೂಡ ನಿಮ್ಗೆ ನಿಮ್ಮ ಮನೇಲಿ ಯಾರಾದರೂ ಇರ್ತಾರೆ ಡ್ರೈವರ್ ಪೋಸ್ಟ್ಗೆ ಸರ್ಚ್ ಮಾಡೋರು, ಮನೇಲಿ ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗ ಅವ್ರು ಶೇರ್ ಮಾಡಿ, ಒಂದು ಜಾಬ್ ಸಿಕ್ಕರೆ ಒಳ್ಳೆಯದಾಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಬಾಯ್.